ಧಾರವಾಡ ಜಿಲ್ಲೆ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ್ದರು. ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಜಾರಿ ಮಾಡಲು ಮತ್ತು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ನೀಡುತ್ತಿರುವ ಮನವಿ ಸಲ್ಲಿಸಿದರು. ಗ್ರಾಮ ಪಂಚಾಯತ್ ನೌಕರರಿಗೆ ಕಳೆದ 7-8 ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗದೆ ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಜೀವನ ನಡೆಸುವುದು ಕಷ್ಟವಾಗಿದೆ. ಈಗ ಸಿಗುತ್ತಿರುವ ವೇತನದಲ್ಲಿ ಮಕ್ಕಳ ಶಿಕ್ಷಣ ಹಾಗೂ ಆರೋಗ್ಯಕ್ಕಾಗಿ ಸಾಕಾಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ದುಡಿಯುವ ಜನರಿಗೆ ಸಹಾಯ ಮಾಡಬೇಕು. ಬೆಲೆ ಏರಿಕೆಗೆ ಅನುಗುಣವಾಗಿ ಮೇ 22, 2026 ರಂದು ಹೊರಡಿಸಿ ಆದೇಶದ ಮೇಲೆ ಕೂಡಲೇ ವೇತನ ಬಿಡುಗಡೆ ಮಾಡಬೇಕು. 22-05-2020 ರಂದು ವೇತನ ನಿಗದಿಪಡಿಸಿ ಹೊರಡಿಸಿದ ಆದೇಶದಿಂದ ಇಡೀ ರಾಜ್ಯದ ದುಡಿಯುವ ಜನತೆ ತುಂಬಾ ಖುಷಿಯಾಗಿ ಕಡೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಬಡವರಿಗೆ ಸಹಾಯ ಹಸ್ತವಾಗಿ ಒಂದು ವೇತನ ನಿಗದಿಪಡಿಸಿ ಆಸರೆಯಾದರು ಎಂದು ಹೇಳುತ್ತಿರುವಾಗಲೇ ಮೇ 22 ರಂದು ಹೊರಡಿಸಿದ ಹೊಸ ವೇತನದ ಆದೇಶವನ್ನು ಸಂಪುಟ ಸಭೆಯಲ್ಲಿ ಪರಿಶೀಲಿಸಬೇಕೆಂದು ಹೇಳಿದಾಗ ಖುಷಿಯಲ್ಲಿರುವಂತಹ ದುಡಿಯುವ ಜನತೆ ತುಂಬಾ ನಿರಾರೆಯಾಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಮೇಕ ತೋಡಿಕೊಳ್ಳುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಸಂಜೀವಿನಿ ಒಕ್ಕೂಟದ ಮೂಲಕ ಪಂಚಾಯಿತಿ ತರಬೇತಿಯೊಂದಿಗೆ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತಾಗಾರರಾಗಿ ಕೆಲಸ ನಿರ್ವಹಿಸುತ್ತಿರುವ ಸ್ವಚ್ಛವಾಹಿನಿ ಮಹಿಳಾ ವಾಹನ ಚಾಲಕಿಯರು ಮತ್ತು ಕಸಗುಡಿಸುವ ಮಹಿಳೆಯರು ಸುಮಾರು 1-2 ವರ್ಷದಿಂದ ವೇತನ ಇಲ್ಲದ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಘನ ಸರ್ಕಾರ ಇವರಿಗೆ ಸಂಜೀವಿನಿ ಒಕ್ಕೂಟದಿಂದ ಬೇರ್ಪಡಿಸಿ ಪಂಚಾಯತ್ ಮೂಲಕ ವೇತನ ನೀಡಬೇಕೆಂದು ಆಗ್ರಹಿಸುತ್ತೇವೆ. ಕಳೆದ 7 ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗದೆ ಕಷ್ಟದ ದಿನಗಳನ್ನು ಕಳೆಯುತ್ತಿರುವ ಪಂಚಾಯತ್ ನೌಕರರಿಗೆ 22-05-2026 ಆದೇಶದ ಮೇರೆಗೆ ವೇತನ ಜಾರಿ ಮಾಡಬೇಕು ಹಾಗೂ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಪ್ರಮುಖ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ವಿನಂತಿಸುತ್ತೇವೆ. ಬೇಡಿಕೆಗಳು: 1. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರವಸೂಲಿಗಾರ, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್, ನೀರುಗಂಟಿಗಳು, ಜವಾನ, ಸ್ವಚ್ಛತಾಗಾರರನ್ನು ವಿಕಕಾಲಕ್ಕೆ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. 2. ಸೇವಾ ಹಿರಿತನವನ್ನು ಪರಿಗಣಿಸಿ ಇನ್ಕ್ರಿಮೆಂಟ್ ಕೊಡಬೇಕು. 5 ವರ್ಷ ಸೇವೆ ಸಲ್ಲಿಸಿರುವ ನೌಕರರಿಗೆ ರೂ. 750, 10 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದವರಿಗೆ ರೂ. 1,515 ವತ ಮೇಲ್ಪಟ್ಟು ಸೇವೆ ಸಲ್ಲಿಸಿದವರಿಗೆ ರೂ. 3,000. ಈ ಕುರಿತು ಈಗಾಗಲೇ ಆರ್ಥಿಕ ಇಲಾಖೆಗೆ ಕಡತ ಹೋಗಿದೆ. ವರದಿ: ಕಿರಣಗೌಡ, ತುಪ್ಪದಗೌಡ, ಹುಬ್ಬಳ್ಳಿ. ಏನು ಸರ್ ಬೇಡಿಕೆ ಸರ್ಕಾರಕ್ಕೆ? ಈಗಾಗಲೇ ನಾವು ಸುಮಾರು 8 ಬೇಡಿಕೆಗಳನ್ನು ರಾಜ್ಯ ಸರ್ಕಾರದಿಂದ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ಮುಖಾಂತರ ಈಗೇನು ನಾವು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಹಾಗೂ ಮಾನ್ಯ ಗೌರವಾನ್ವಿತ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು ನಾವು ಸರ್ಕಾರ ಮಟ್ಟದೊಳಗೆ ಸಾಕಷ್ಟು ಬಾರಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಏನಪ್ಪ ಅಂತಂದರೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ನೌಕರನ್ನು DBT ಮುಖಾಂತರ ವೇತನವನ್ನು ಪಡೆದುಕೊಳ್ಳಬೇಕು. ಜೊತೆಗೆ ಏನು ಕಾರ್ಮಿಕ ಇಲಾಖೆಯು ಏನು ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ಕನಿಷ್ಠ ವೇತನ ಏನು ಜಾರಿಯಾಗಿತ್ತು ಆ ಒಂದು ಕನಿಷ್ಠ ವೇತನವನ್ನು ಈಗಾಗಲೇ ಸರ್ಕಾರ ಹಿಂಪಡೆದಿರೋದ್ರ ಬಗ್ಗೆ ಗ್ರಾಮ ಪಂಚಾಯಿತಿ ನೌಕರ ಸಂಘದಿಂದ ನಾವು ಅದನ್ನು ಬಹಳ ವಿರೋಧಪೂರ್ವಕವಾಗಿ ಕಡೆಗಣಿಸ್ತೇವೆ. ಜೊತೆಗೆ ನಮ್ಮ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ನಿಮ್ಮ ಸರ್ಕಾರ ಇದ್ದಂಥ ಅವಧಿಯೊಳಗನೆ ನೀವೇ ಅದನ್ನು ಜಾರಿ ಮಾಡಿದಿರಿ. ನೀವೇ ಅದನ್ನು ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ, ಮಲತಾಯಿ ಧೋರಣೆ ನೀವೇ ಮಾಡ್ತಾ ಇದ್ದೀರಿ. ನಿಮ್ಮ ಮಾತಿನ ಮ್ಯಾಗ ನಿಮಗೆ ಹಿಡಿತಾ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅನ್ನೋದನ್ನು ನಾವು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡುವಂಥ ಒಂದು ಟೈಮ್ ಬಂದಿದೆ. ಹಾಗಾಗಿ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಿದ್ರು, ಯಾವಾಗಲೂ ನಾನು ದೀನದಲಿತರ ಪರವಾಗಿ ಇದ್ದೀನಿ, ಅಲ್ಪಸಂಖ್ಯಾತರ ಪರವಾಗಿ ಇದ್ದೀನಿ, ನೋವು ನಲಿವು ಯಾರ್ಯಾರು ಹೆಚ್ಚಿಗೆ ನೋವು ಹೊಂದಿದ್ದಾರೆ ಅವ್ರ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಅವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಯಾಕಂದರೆ ಅವರ ಒಂದು ಮುಖ್ಯಮಂತ್ರಿ ಅವಧಿ ಒಳಗನ ಈ ಒಂದು ಕನಿಷ್ಠ ವೇತನ ಜಾರಿಯಾಗೈತಿ. ಹಾಗಾಗಿ ಏನು ನೀವು ಬಡವರ ಪರವಾಗಿ ನೀವು ಕೆಲಸ ಮಾಡೀನಿ ಅಂತ ಹೇಳ್ತೀರಿ, ಬಡವರ ಪರವಾಗಿ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ನಿರೂಪಿಸ್ತೇನೆ ಅಂತೀರಿ. ಇವತ್ತು ಒಂದು ಏನೋ ಸರ್ಕಾರದ ಯೋಜನೆ ಜಾರಿ ಆಗ್ಬೇಕಂತಂದ್ರೆ ಅದಕ್ಕೆ ಮುಖ್ಯವಾದ ಪಾತ್ರ ವಹಿಸೋರು ಯಾರಪ್ಪ ಅಂದರೆ ಗ್ರಾಮ ಪಂಚಾಯತಿ ನೌಕರರು. ಯಾಕಂದ್ರೆ ಆ ಹಳ್ಳಿ ಮಟ್ಟದೊಳಗೆ ಒಂದು ಸರ್ಕಾರದ ಯೋಜನೆ ಒಂದು ಹೊಸದಾಗಿ ಬಂದೈತೆ ಅಂದ್ರೆ ಅದನ್ನು ಏಕಕಾಲಕ್ಕೆ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅದಕ್ಕೆ ಪ್ರಮುಖ ಪಾತ್ರ ವಹಿಸುವಂಥವ್ರು ಗ್ರಾಮ ಪಂಚಾಯತಿ ನೌಕರರು. ಹೀಗಿರ್ಲಕ್ಕಾಗಿ ನಾವು ನಿಮ್ಮ ಪರವಾಗಿ ನಾವು ನಿರಂತರವಾಗಿ ಕೆಲಸ ಮಾಡ್ತೀವಿ, ನಮಗೆ ನೀವು ಕನಿಷ್ಠ ವೇತನ ಕೊಡೋಂಗಿಲ್ಲ ಯಾಕೆ ಅನ್ನೋದೊಂದು ಪ್ರಶ್ನೆ ಆಗೈತಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೆ ಮಾನ್ಯ ಸಚಿವರೇ ಈ ಒಂದು ಮಾಧ್ಯಮದ ಮುಖಾಂತರ ತಮಗೆ ತಿಳಿಸೋದೇನಪ್ಪ ಅಂತಂದರೆ ನಾವು ಗ್ರಾಮ ಪಂಚಾಯತಿ ನೌಕರರು ನಿಮ್ಮ ಸರ್ಕಾರದ ಪರವಾಗಿ ಸಾಕಷ್ಟು ಸರ್ಕಾರ ಯೋಜನೆಗಳ ಒಂದು ಅನುಷ್ಠಾನ ತರುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸಿದ್ದೇವೆ. ಹಾಗಾಗಿ
ನಮ್ಮ ಏನು ಕನಿಷ್ಠ ವೇತನವನ್ನು ಜಾರಿ ಮಾಡಿದ್ದೀರಿ ಅದನ್ನು ತಕ್ಷಣ ಜಾರಿ ಮಾಡಬೇಕು. ಒಂದು ವೇಳೆ ನೀವು ಕನಿಷ್ಠ ವೇತನ ಜಾರಿ ಮಾಡದೇ ಹೋದಲ್ಲಿ ಬರುವ ಸೆಪ್ಟೆಂಬರ್ 8ನೇ ತಾರೀಕಿನಂದು ನಾವು ಬೆಂಗಳೂರಿನಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಮಾನ್ಯ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೂ ನಾನು ತಿಳಿಸುತ್ತೇನೆ. ನನ್ನ ಹೆಸರು ಮಂಜುನಾಥ್ ದೊಡ್ಮನಿ, ಗ್ರಾಮ ಪಂಚಾಯತ್ ನೌಕರ ಸಂಘ CITU ಸಂಯೋಜಿತ ಜಿಲ್ಲಾ ಸಮಿತಿ ಜಿಲ್ಲಾ ಅಧ್ಯಕ್ಷ. ಏನು ರೊಕ್ಕ ಬೇಡಿಕೆ ನಿಮ್ಮ ಗ್ರಾಮ ಪಂಚಾಯತಿ ಬಸವತ್ತಾಳಿಂದ ನಾವು ಅಲ್ಲಿಂದ ಇಲ್ಲಿ ಮಠ ಮಹಿಳೆಯರ ಸಂಬಂಧ ಅಗ್ರ ಹೋರಾಟ ಮಾಡಿದರೂ ನಮಗೆ ಗ್ರಾಮ ಪಂಚಾಯತಿ ಒಳಗೆ ಸೌಲಭ್ಯ ಇಲ್ಲ ಮತ್ತು ಹೊಳ್ಳಿ ಸಹಕಾರ ಇಲ್ಲ. ಮ್ಯಾಲಿಂದ ಗ್ರಾಮ ಪಂಚಾಯತಿಲಿಂದ ಹಿಡಿದು ತಾಲೂಕ್ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿವರೆಗೆ ಹೆಣ್ಮಕ್ಳ ಹೋರಾಟ ಯಾರಿಗೂ ಕಿವಿ ಎತ್ತಿ ಧ್ವನಿ ಎತ್ತಿ ಯಾರಿಗೆ ಕಾಣುವಲ್ದು. ಅಲ್ಲಿಂದ ಇಲ್ಲಿವರೆಗೂ ನಾವು ಏನೋ ಮಾಡಿದರೂ ಅವರಿಗೆ ಸುಳ್ಳು ಆಗ್ಬೋದು, ಆದ್ರೆ ಖರೆ ಅಂತರೂ ಆಗವಲ್ದು. ಏನೋ ಮಾಡ್ಯಾರ ಏನೋ ಬಂದಾರ ಬಿಡ ಏನು ಹೆಣ್ಮಕ್ಳು ಅಂತಂದು ನಿರ್ಲಕ್ಷ್ಯ ಮಾಡಿ ನಮ್ಮನ್ನು ಬೀದಿಗೆ ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ನಮಗೆ ಈ ರೀತಿ 3 ವರ್ಷದಿಂದ ನಮ್ಗೆ ಪೇಮೆಂಟು ಆಗಿಲ್ಲ ಮತ್ತು ಪೇಮೆಂಟೂ ಏರಿಸಿಲ್ಲ. ನಾವು ಸಹದಾನ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಎಲ್ಲ ಗ್ರಾಮ ಪಂಚಾಯತಿ ಒಳಗೆ ಸಪೋರ್ಟೂ ಇಲ್ಲ ನಮ್ಗೆ. ಈ ರೀತಿ ನಮ್ಗೆ ಎಲ್ಲ ಇದು ಮಾಡತ್ತಾರ. ಅದಂತ ನಮ್ಗೆ ಇಷ್ಟು ನಿಮ್ಮ ಮ್ಯಾಲಿಂದ ನಮ್ಗೆ ಸಹಕಾರ ಬೇಕು. ಅಲ್ಲಿಂದ ಇಲ್ಲಿಗೆ ಹೋರಾಟ ನಾವು ನಡೆಸ್ಲೇಕತ್ತೇವಿ, ಆದ್ರೆ ನಿಮ್ಮ ಸಹಕಾರ ನಮ್ಗೆ ಬೇಕು. ಸರ್ಕಾರದ ಯೋಜನೆಗೆ ಗ್ರಾಮ ಪಂಚಾಯತಿ ಅಷ್ಟೇ ಬೇಕು, ಮತ್ತು ನಿಮ್ಮ ಬೇಡಿಕೆಗೆ ಸರ್ಕಾರ ಯಾಕೆ ಮುಂದೆ ಬರಲಿಲ್ವಾ? ನಮ್ಮ ಬೇಡಿಕೆಗೆ ಸಹಕಾರ ಯಾಕೆ ಮುಂದೆ ಬರಲಿಲ್ಲ ಅಂದ್ರೆ ಇವು ಏನೋ ಅವರು ಕರೆದ್ರು ನಾವು ಬಂದ್ವಿ ರೀ, ನಮಗದು ಮಾಹಿತಿ ಏನೋ ಮಾಡ್ತಾರೆ ಇವ್ರು ಮುಂದೆ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ.